ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಗದಗ ಹಾವೇರಿ ಲೋಕಸಭಾ ಮತಕ್ಷೇತ್ರ ಚುನಾವಣಾ ಫಲಿತಾಂಶ ಬಿಜೆಪಿಗೆ ಭರ್ಜರಿ ಜಯ. ಹೌದು, ಗದಗ ಹಾವೇರಿ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು, ಬಿಜೆಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಒಟ್ಟು 6,47,548 ಮತಗಳನ್ನು ಪಡೆದು ಅವರ ನೇರ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಆನಂದ್ ಗಡ್ಡದೇವರಮಠ ಅವರನ್ನು ಒಟ್ಟು 29,097 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು, ಶಿರಹಟ್ಟಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಗೆಲುವಿಗಾಗಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಬಸವರಾಜ ಬೊಮ್ಮಾಯಿ ಅವರು 40,000 ಮತಗಳ ಅಂತರದಿಂದ ಏನು ಗೆದ್ದಿದ್ದಾರೆ, ಅದರಲ್ಲಿ ನಮ್ಮ ಗದಗ ಮತಕ್ಷೇತ್ರದ ಪಾಲು 10,700 ಇರೋದ್ರಿಂದ ಇವತ್ತು ಗದಗಕ್ಕೆ ಎಷ್ಟೇ ಪಾರ್ಟಿಗಳು ಒಂದು ಭದ್ರಕೋಟೆ ಅಂತ ಹೇಳ್ತಾರೆ, ಆ ಭದ್ರಕೋಟೆಯನ್ನ ಸೀಳಿ ನಾವು ಇವತ್ತು ಗದಗ ಮತಕ್ಷೇತ್ರದಲ್ಲಿ 10,700 ಮತಗಳನ್ನ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರ ಪರಿಶ್ರಮದಿಂದ ಈ ಒಂದು ಅಭೂತಪೂರ್ವವಾದ ಗೆಲುವು ಆಗಿದೆ ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಗಳು ಆಗಬೇಕು ಅಂತ ಎಲ್ಲ ಜನರ ವಿಶ್ವಾಸ ಇತ್ತು. ಆ ವಿಶ್ವಾಸ ಶೀಘ್ರದಲ್ಲಿ ನೆರವೇರಲಿ ಅಂತ ಹೇಳುತ್ತಾ, ಈ ಒಂದು ಚಿಕ್ಕ ಒಂದು ವಿಜಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ಕಾರ್ಯಕರ್ತರು ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.